ಇನ್ನು ಅತ್ಯಾಚಾರ ಆರೋಪ ಕೇಸ್ನಲ್ಲಿ ನಟ ಮಡೆನೂರು ಮನು ಅರೆಸ್ಟ್ ಆಗಿದ್ದಾರೆ. ರೇಪ್ ಕೇಸ್ ಸಂಬಂಧ ಮಡೆನೂರು ಮನುವನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಪೊಲೀಸರು. ಈ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಎಂಕ್ವೈರಿ ಕೂಡ ಆಗ್ತಾ ಇದೆ. ಕಂಪ್ಲೇಂಟ್ ದಾಖಲಾಗಿದ ನಂತರ ಎಲ್ಲಿದ್ದಾರೆ ಮನು ಅನ್ನೋದು ಗೊತ್ತಿರಲಿಲ್ಲ. ಸದ್ಯ ಪೊಲೀಸರು ಈಗ ಅವರನ್ನ ಹುಡುಕಿ ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಪೊಲೀಸರಿಂದ ನಟ ಮನುರ ತೀವ್ರ ವಿಚಾರಣೆ ಕೂಡ ಆಗಿದೆ. ಇವತ್ತು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಾಗುತ್ತೆ. ಸೊ ಆ ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅವರನ್ನ. ಆರೋಪಿಯನ್ನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸೋ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜೊತೆಗೆ ಸಂತ್ರಸ್ತೆಯ ಜೊತೆಗಿನ ಒಡನಾಟ ಆಗಿರ್ಬೋದು, ಆಕೆ ಕೆಲವೊಂದಿಷ್ಟು ಆರೋಪ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಆಗಬಹುದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇವತ್ತು ಸಂತ್ರಸ್ತೆಯನ್ನ ಕರೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ ಪೊಲೀಸರು. ಸೊ ಪ್ರೊಸೀಜರ್ಸ್ ಪ್ರಕಾರ ಈಗ ಸದ್ಯದಲ್ಲಿ ಮನು ವಿಚಾರಣೆ ಆಗ್ತಾ ಇದೆ. ಇನ್ನು ಸ್ವಲ್ಪತ್ತರಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಯೇ ಹೆಚ್ಚು. ಯಾಕೆಂತಂದ್ರೆ ಈಗ ಬಂದಿರೋದು ಆರೋಪ ಅಥವಾ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಈ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಆ ಯುವತಿ ಅಥವಾ ಆ ಸಂತ್ರಸ್ತೆಯ ಹೇಳಿಕೆ ಜೊತೆಗೆ ಮಡೆನೂರು ಮನು ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗತ್ತೆ. ಮೇಲ್ನೋಟಕ್ಕೆ ಏನು ಕಂಡು ಬರುತ್ತೆ ಅನ್ನೋದನ್ನು ಮೊದಲು ಪೊಲೀಸರು ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾರ ಆರೋಪ ನಿಜ ಆಗಿದೆ, ಯಾರ ಆರೋಪ ನಿರಾಧಾರ, ಸತ್ಯಾಂಶ ಎಷ್ಟು, ಸುಳ್ಳು ಎಷ್ಟಿದೆ ಇದರಲ್ಲಿ ಅನ್ನೋದನ್ನು ಫಸ್ಟ್ ಪರಿಶೀಲನೆ ಮಾಡಿ ತದನಂತರ ಅದರ ಬಗ್ಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಅದಾದ ಮೇಲೆ ಮಡೆನೂರು ಮನುಗೆ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಪೊಲೀಸ್ ಕಸ್ಟಡಿ ಮತ್ತೆ ಮುಂದುವರಿಯುತ್ತಾ ಅಥವಾ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ನೆಕ್ಸ್ಟು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಬಟ್ ಓವರಾಲ್ ಆಗಿ ಇದು ನೆನ್ನೆ ಯಾವಾಗ ಸಂತ್ರಸ್ತೆ ಕಂಪ್ಲೇಂಟ್ ಕೊಡ್ತಾರೋ ಆ ಕಂಪ್ಲೇಂಟ್ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲೇ ಮನು ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತದೆ, ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗಿರುತ್ತೆ. ಸದ್ಯ ಪೊಲೀಸರು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ನನ್ನ ವಿರುದ್ಧ ದುರುದ್ದೇಶಪೂರಿತ ದೂರು ಕೊಟ್ಟಿದ್ದಾರೆ ಅಂತ ನಟ ಮನು ಹೇಳ್ತಾ ಇದ್ದಾರೆ. ಒಳಸಂಚು ಮಾಡಿ ಕಂಪ್ಲೇಂಟ್ ಕೊಡಿಸಿದ್ದಾರೆ ಯಾರೋ ಅಂತ ವಿಚಾರಣೆ ಟೈಮ್ನಲ್ಲಿ ಪೊಲೀಸರ ಮುಂದೆ ನಟ ಮನು ಹೇಳಿಕೆ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸೊ ಅಲ್ಲಿಗೆ ಮಡೆನೂರು ಮನು ಇವತ್ತು ಪರಪ್ಪನಾಗ್ರಹಾರನ ಸೇರ್ತಾರ ಅಥವಾ ನ್ಯಾಯಾಂಗ ಬಂಧನನ ಪೊಲೀಸ್ ಕಸ್ಟಡಿನ ಕಾದು ನೋಡಬೇಕಾಗುತ್ತೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕಸ್ಟಡಿಗೆ ಪಡೆಯುವ ಸಾಧ್ಯತೆಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸಂತ್ರಸ್ತೆ ಕಂಪ್ಲೇಂಟ್ ದುರುದ್ದೇಶಪೂರಿತವಾಗಿದೆ ಅಂತ ಮನು ಹೇಳ್ತಾ ಇದ್ದಾರೆ. ಇವೆಲ್ಲವೂ ಒಳಸಂಚು ಮಾಡಿನೇ ನನ್ನ ಮೇಲೆ ಬೇಕು ಅಂತ ಗೂಬೆ ಕೂರಿಸೋ ಕೆಲಸ ಆಗ್ತಾ ಇದೆ, ಬೇಕು ಅಂತ ಕಂಪ್ಲೇಂಟ್ ಕೊಡಿಸಿದ್ದಾರೆ, ಇದರ ಹಿಂದೆ ಬೇರೆ ಬೇರೆಯವರ ಕೈವಾಡ ಇದೆ ಅನ್ನುವಂಥ ಆರೋಪವನ್ನ ಮನು ಮಾಡ್ತಾ ಇದ್ದಾರೆ. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮೊದಲ ಹಂತದ ವಿಚಾರಣೆಯನ್ನು ಮಾಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಮಾಡಿದ್ಮೇಲೆ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನ್ಯಾಯಾಂಗ ಬಂಧನನೋ ಅಥವಾ ಪೊಲೀಸ್ ಕಸ್ಟಡಿನೋ ನೋಡಬೇಕಾಗತ್ತೆ. ಸದ್ಯ ಈಗ ವಿಚಾರಣೆಗೆ ಹಂತದಲ್ಲಿದೆ ಅಷ್ಟೇ. ಇವತ್ತು ಒಂದು 11 ಗಂಟೆಯ ನಂತರ ಮೆಡಿಕಲ್ ಟೆಸ್ಟನ್ನು ಮಾಡಿ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಪ್ರೊಡ್ಯೂಸ್ ಮಾಡಿದ ನಂತರ ಪೊಲೀಸ್ ಕಸ್ಟಡಿನೋ ಅಥವಾ ನ್ಯಾಯಾಂಗ ಬಂಧನನೋ ಅನ್ನೋದು ಕನ್ಫರ್ಮ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಮನು ನಿನ್ನೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ, ಈಗ ಹುಡುಕಿ ಕರೆತಂದಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿಗೆಲ್ಲ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆಯ ಟೈಮ್ನಲ್ಲಿ ಏನೇನು ಹೇಳಿದ್ರು ಮನು, ಜೊತೆಗೆ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಕಸ್ಟಡಿಗೆ ಪಡ್ಕೊಳ್ತಾರಾ ಅಥವಾ ನ್ಯಾಯಾಂಗ ಬಂಧನ, ಎರಡರಲ್ಲಿ ಯಾವ್ದು ಸಾಧ್ಯತೆ ಹೆಚ್ಚು ಅಂತ? ಶರತ್, ಸಹ ಕಲಾವಿದ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮಡೆನೂರು ಮನು ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಹಾಸನದ ಶಾಂತಿ ಗ್ರಾಮದಲ್ಲಿ ಕೂಡ ಅವರನ್ನ ವಶಕ್ಕೆ ಪಡೆದು ಕರೆತರಲಾಗಿತ್ತು. ನಿನ್ನೆ ಅವರನ್ನ ಸ್ಟೇಷನ್ ಇಟ್ಟು ವಿಚಾರಣೆ ಸಂದರ್ಭದಲ್ಲಿ ಇದೊಂದು ದುರುದ್ದೇಶದಿಂದ ಕೂಡಿರುವಂತಹ ದೂರು, ಯಾರೋ ಈಕೆಗೆ ಹೇಳಿ ಮಾಡಿಸಿರುವಂತಹದ್ದು. ಸೊ ಹಿಂದೆ ಕೂಡ ಆಕೆಯ ಜೊತೆ ರಾಜಿ ಸಂಧಾನ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರು ಏನು ನಾಯಕ ನಟರಿದ್ದಾರೆ ಅವರ ಒಂದು ಸಂಚಿನಿಂದ ಈ ರೀತಿಯಾಗಿ ಆಗಿರುವಂತಹದ್ದು. ನನ್ನ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ಇದನ್ನ ಉದ್ದೇಶಪೂರ್ವಕವಾಗಿ ತುಳಿಯುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆತ ಹೇಳಿರುವಂತದ್ದು. ಇನ್ನು ಅತ್ಯಾಚಾರ ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಈಕೆ ಕೂಡ 2 ಬಾರಿ ನನಗೆ ಅಬೋರ್ಷನ್ ಆಗಿದೆ, ವಿರೋಧದ ನಡುವೆ ಕೂಡ ತಾಳಿಯನ್ನು ಕಟ್ಟಿದ್ದಾರೆ, ಬಾಡಿಗೆಯನ್ನ ಮನೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಏನು ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಇವತ್ತು ಆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ 6th ACGM ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಸಂತ್ರಸ್ತರು ಕೊಟ್ಟಿರುವಂತಹ ದೂರು ಹಾಗೂ
ಏನು ಒಂದು ಆರೋಪಿ ಆಗಿರುವಂತಹ ಇಬ್ಬರನ್ನ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಮುಂದೆ ಈ ಪ್ರಕರಣ ಯಾವ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ಇವತ್ತು ಅವರ ಒಂದು ಸಿನಿಮಾ ಕೂಡ ರಿಲೀಸ್ ಆಗುವಂತದ್ದಿದೆ. ಸಿನಿಮಾದಲ್ಲಿ ಬೆಳೀತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ನನ್ನ ತುಳಿಯುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಂಶ ಇದೆ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.